ಪದ್ಯ ವೀರಲವ. ಶ್ರೀರಾಮನ ಭುಜಬಲ ಪರಾಕ್ರಮಕ್ಕೆ ರಾಜರೆಲ್ಲರೂ ಹೆದರಿ ಅವನ ಯಜ್ಞದ ಕುದುರೆಯನ್ನು ಬಿಟ್ಟಾಗ ಅದು ವಾಲ್ಮೀಕಿ ಆಶ್ರಮವನ್ನು ಹೊಕ್ಕಿತು. ಅಲ್ಲಿ ಲವನು ತನ್ನ ಜೊತೆಗಾರರ ಕೂಡಿ ಆಟವಾಡುತ್ತಾ ವಾಲ್ಮೀಕಿ ಮುನಿಯ ಆಜ್ಞೆಯಂತೆ ತೋಟವನ್ನು ಕಾಪಾಡುತ್ತಿದ್ದನು. ಅಗೋ, ಯಾವುದೋ ಕುದುರೆ ಈ ತೋಟಕ್ಕೆ ನುಗ್ಗುತ್ತಿದೆ. ವಾಲ್ಮೀಕಿ ಮುನಿಗಳು ಬೇರೆ ಇದನ್ನು ಒಣಗದಂತೆ ನೋಡಿಕೋ ಎಂದು ಹೇಳಿದ್ದಾರೆ. ಅಯ್ಯೋ, ಈ ಕುದುರೆಯು ಇಲ್ಲಿಗೇಕೆ ಬಂತು? ಅಯ್ಯೋ, ಈ ಕುದುರೆಯು ಹೂದೋಟವನ್ನು ನುಗ್ಗು ನುರಿಯಾಗುವಂತೆ ತುಡಿಯುತ್ತಿದೆಯಲ್ಲ, ಏನು ಮಾಡಲಿ ಈಗ? ಬನ್ನಿ, ಈ ಕುದುರೆಯನ್ನ ಕಟ್ಟಿ ಹಾಕೋಣ. ಓ, ಓಡುತ್ತಿದೆ ಓಡುತ್ತಿದೆ, ಆ ಕಡೆ ಓಡುತ್ತಿದೆ. ಓ, ನಿಲ್ಲು ನಿಲ್ಲು, ಆ ಕುದುರೆಯನ್ನು ಹಿಡಿಯೋಣ. ಓ, ನೀರಲ್ಲಿ ಓಡುತ್ತಿದೆ. ಕುದುರೆಯನ್ನ ಈಗ ನಾವು ಏನಾದರೂ ಮಾಡಿ ಹಿಡಿಯಲೇಬೇಕು ಹಿಡಿಯಲೇಬೇಕು. ಓ, ನಾವು ಈಗ ಕುದುರೆ ಎದುರಿಗೆ ಬಂದೆವು. ಈಗ ನನ್ನ ಉತ್ತರೀಯವನ್ನು ತೆಗೆದು ಉರಿ ಮಾಡಿ ಅದರ ಕೊರಳಿಗೆ ಕಟ್ಟಿ ಎಳೆದುಕೊಂಡು ಹೋಗುವೆನು. ಓ, ಎಳೆ ಎಳೆ, ಎಳೆದುಕೊಂಡು ಹೋಗಿ ಆ ಕುದುರೆಯನ್ನು ಈ ಬಾಳೆಯ ಕಂಬಕ್ಕೆ ಕಟ್ಟಿ ಹಾಕುವೆನು. ಈಗ ನೋಡು. ಓ ಅಣ್ಣ, ಇಲ್ಲಿ ನೋಡು, ಇದರ ಮೇಲೆ ಏನೋ ಬರೆಯಲಾಗಿದೆ. ಓ, ಭೂಮಂಡಲದಲ್ಲಿ ಕೌಸಲ್ಯ ಕುಮಾರ ರಾಮನೊಬ್ಬನೇ ವೀರನು. ಅವನ ಯಜ್ಞದ ಕುದುರೆ ಇದು. ನಿಭಾಯಿಸಲು ಸಾಮರ್ಥ್ಯವುಳ್ಳವರು ಈ ಕುದುರೆಯನ್ನು ತಡೆಯಬಹುದು. ಓಹೋಹೋ, ಹೀಗಿದೆಯೇ? ಅವನ ಅಹಂಕಾರವನ್ನು ಬಿಡಿಸದಿದ್ದರೆ ನನ್ನ ತಾಯಿಯನ್ನು ಬಂಜೆ ಎನ್ನದಿರರು. ನನಗೆ ಈ ತೋಳುಗಳು ಇದ್ದು ಏಕೆ? ಈಗಲೇ ಅವನ ಅಹಂಕಾರವನ್ನು ಮುರಿದು ಹಾಕುತ್ತೇನೆ. ಓ, ಅಯ್ಯೋ, ಬೇಡ ಬೇಡ, ಇದು ಅರಸುಗಳ ಕುದುರೆ. ಅದನ್ನು ಕಟ್ಟಿ ಹಾಕಿದರೆ ಅವರು ನಮ್ಮನ್ನು ಬಡಿಯುತ್ತಾರೆ. ಬೇಡ, ಅದನ್ನು ಕಟ್ಟುವುದು ಬೇಡ. ಓಹೋಹೋ, ನೀವು ಬ್ರಾಹ್ಮಣರ ಮಕ್ಕಳು. ಇವನು ಜಾನಕಿಯ ಮಗ. ಇವನು ಯಾರಿಗೆ ಹೆದರುವುದಿಲ್ಲ. ಹೋಗಿ, ನೀವು ಹೋಗಿ. ಇವನು ವೀರಲವನು, ತಿಳಿಯಿತೇ?